ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ತೈಲ, ಅನಿಲ ವಲಯದಲ್ಲಿ $100 ಶತಕೋಟಿ ಹೂಡಿಕೆ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. 4 ದಿನಗಳ ಭಾರತ ಇಂಧನ ಸಪ್ತಾಹಕ್ಕೆ ವರ್ಚುವಲ್ ಮೂಲಕ ಚಾಲನೆ. ಇಂದಿನಿಂದ ಬಜೆಟ್ ಅಧಿವೇಶನ. ಇಂದು ರಾಷ್ಟ್ರಪತಿ ಭಾಷಣ, ನಾಳೆ ಆರ್ಥಿಕ ಸಮೀಕ್ಷೆ. ಫೆಬ್ರವರಿ 1ಕ್ಕೆ ಬಜೆಟ್. ರಾಜ್ಯಾದ್ಯಂತ ಬ್ಯಾಂಕ್ ಸಿಬ್ಬಂದಿ ಮುಷ್ಕರ, ಗ್ರಾಹಕರು ಹೈರಾಣ. ವಾರದಲ್ಲಿ 5 ದಿನ ಕೆಲಸಕ್ಕೆ ಆಗ್ರಹಿಸಿ ನೌಕರರ ಮುಷ್ಕರ, ಬ್ಯಾಂಕ್ ವಹಿವಾಟು ಸ್ತಬ್ಧ. ಎಟಿಎಂನಲ್ಲಿ ಹಣ ಸಿಗದೆ ಜನರು ಪರದಾಟ. ರಾಜ್ಯದಲ್ಲಿ ಗರ್ಭಕಂಠ ಕ್ಯಾನ್ಸರ್ ಇಳಿಕೆ. ಗರ್ಭಕಂಠ ಕ್ಯಾನ್ಸರ್ ಜಾಗೃತಿ ಮಾಸ, ಆರೋಗ್ಯ ಅಭಿಯಾನದಿಂದ ರಾಜ್ಯದಲ್ಲಿ ಜನಜಾಗೃತಿ. 4ನೇ ಪಂದ್ಯದಲ್ಲೂ ಭಾರತಕ್ಕೆ ಗೆಲ್ಲುವ ತವಕ. ಇಂದು ಕಿವೀಸ್ ಟೀಂ ಇಂಡಿಯಾ 4ನೇ ಟಿ20. ಸರಣಿ ಗೆದ್ದಿರುವ ಸೂರ್ಯ ಪಡೆಗೆ ಔಪಚಾರಿಕ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶೈಕ್ಷಣಿಕ ಪ್ರಮಾಣ ಪತ್ರ ಸೇವಾ ಸಿಂಧುವಿನಲ್ಲಿ ವಿತರಿಸಿ. ಸರ್ಕಾರಕ್ಕೆ ಕೆಇಎ ಪತ್ರ, ವೃತ್ತಿಪರ ಕೋರ್ಸ್ ಸೀಟು ವಿತರಣೆಗೆ ಅನುಕೂಲ. ಭಾರತಕ್ಕೆ ಭೇಟಿ. ಯುರೇನಿಯಂ, ಇಂಧನ, ನಿರ್ಣಾಯಕ ಖನಿಜಗಳ ಒಪ್ಪಂದಕ್ಕೆ ಸಹಿ. ಮತದಾರ ಪಟ್ಟಿ ಪರಿಷ್ಕರಣೆ ಸಮಯ ವಿಸ್ತರಿಸಿ. ಆಯುಕ್ತ. ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಮಹೇಶ್ವರ ರಾವ್ ಮನವಿ. ಆಸಿಡ್ ದಾಳಿ ಪ್ರಕರಣಗಳ ಮಾಹಿತಿ ನೀಡಿ. ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ಆಸಿಡ್ ದಾಳಿ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ರೂಪಿಸಿ ಸುಪ್ರೀಂ ಕೋರ್ಟ್ನ ಪೀಠ. ಆಸ್ಟ್ರೇಲಿಯಾ ಓಪನ್, ಅಲ್ಕರಾಜ್ ಜ್ವೆರೆವ್ ಸೆಮಿಫೈನಲ್ಗೆ. ವಿಶ್ವ ನಂಬರ್ 1 ಸಬಲೆಂಕಾ, ಸ್ವಿಟೋಲಿನಾಗೂ ಜಯ.